ಅವರು ಹೊರಗೆ ಹೋಗ್ಯಾರ, ಬರ್ತಾರ. ನೀ ಆಡು. ನಂಗೆ ಅಜ್ಜಿ ಬೇಕು, ನಂಗೆ ಅಜ್ಜಿ ಬೇಕು ಅಪ್ಪ. ಈಗೇನು ನೀ ಹೋಗ್ಯೋ ಒಂದು ಕಬಾಳಗಿಡಿ ಕೊಡ್ಲು. ಅಜ್ಜಿ ಇಲ್ಲ, ಜನ ಇಲ್ಲ. ಎಲ್ಲಿ ಹೋದ್ರು ನಮ್ಮಪ್ಪ ಅಮ್ಮ? ಏನೋ ಸಿಟ್ಟಿನ ಬರ್ದಾಗ ಅಂದು ಮನೆ ಬಿಟ್ಟು ಹೋಗ್ಬಿಡ್ರಿ ಅಂತ. ಅಲ್ಲ, ಅವ್ರು ಒಂದು ಮಾತು ಹೇಳಿದೆ. ಬೆಳಿಗ್ಗೆ ಎಲ್ಲಿ ಹೋಗಿದ್ದಾರೆ? ಏನು ದೇವಸ್ಥಾನಕ್ಕದು ಹೋಗಿದಾರ ಬೇಜಾರಾಗಿ? ಏನು ಅರ್ಬಿ ಅಂಚಡಿನೂ ತೊಗೊಂಡು ಹೋಗಿಲ್ಲ. ಏನು ಎಲ್ಲಾರ ಹೊಲಕ್ಕದು ಹೋಗಿ ಕುಂತಾರ ಏನು? ಹೋಗ್ಬೇಕು. ಗುಂಡ್ಯಾ ಪುಟ್ಟ, ಗುಂಡ್ಯಾ, ನಾ ಒಂದು ಕೇಳ್ತೀನಿ, ಹೇಳ್ತೀಯಪ್ಪ ಹಂಗಾರ? ಹ್ಞೂ ಅಪ್ಪ, ಹೇಳ್ತೀನಿ. ನಿನ್ನ ಅವತ್ತು ಯಾರ್ದು ಕ್ಷೀರ ಯಾವತ್ತಪ್ಪ? ನೋಡಿಲಿ, ಗಲ್ಕ ಬಿದ್ದು ಮಾಡ್ಕೊಂಡಿಯಲ್ಲ, ನೀನು ಯಾರ್ದು ಕ್ಷೀರ್ಕಂದ? ನಾನು ಯಾರು ದುಡ್ಸಿಲ್ಲ, ನಾನೇ ಓಡ್ ಹೋಗ್ಬಿದ್ನಿ. ಅಜ್ಜಿ ಓಡ್ಬೇಡ ಅಂತ ಇದ್ಲ ಅಪ್ಪ, ನಾನು ಕೇಳಿಲ್ಲ. ಆಕಿ ಆಕಿ ಅದಾಳಲ್ಲ ಚಿಕ್ಕಿ, ಎತ್ಕೊಳ್ಳೋಣ ಬಾ ನಡ್ಕೊಂತ ಅಂತ ಬೈದ್ಲ. ನಾನು ಓಡೋಗಕ್ಕೆ ಹೋಗಿ ಬಿದ್ನಪ್ಪ. ಅಜ್ಜಿ ಓಡ್ಬೇಡ ಅಂದ್ಲು. ನಾ ಬಿದ್ದುಕೊಳ್ಳ ಅಜ್ಜಿ ಓಡ್ ಬಂದು ನನ್ನ ಎತ್ಕೊಂಡ್ಲು. ಅಷ್ಟೊತ್ತಿಗೆ ಅಮ್ಮ ಬಂದ್ಲು. ನಾನ ಏನಾರ ತಪ್ಪು ಮಾಡಿನ? ನಮ್ಮಪ್ಪ ಅಮ್ಮ ಏನೂ ಮಾಡಿಲ್ವಾ? ನನ್ನ ಹೆಂಡತಿನೇ ಸುಳ್ಳು ಹೇಳಿದ್ಲ ಏನು? ನಾನು ನಂಬಬೇಕಿತ್ತು. ಹಡ್ ತಂದೆ ತಾಯಿನ ಬೈಯೋದು ತಪ್ಪು. ನಮ್ಮಪ್ಪ ಯಾಕೆ ಅವಳ ಮೇಲೆ ಕೈ ಮಾಡ್ದ? ನನ್ನ ಹೆಂಡತಿ ಮೇಲೆ ಕೈ ಮಾಡುವಂಥದ್ದು ಅವಳು ಏನು ತಪ್ಪು ಮಾಡಿದ್ಲು? ಇದನ್ನು ನಾನು ತಿಳ್ಕೊಳ್ಳೇಬೇಕು. ತಿಳ್ಕೊತೀನಿ. ಬಾ ಬಂಗಾರ, ಒಳಗೆ ಮಕ್ಕಳಂತೆ ಬಾ. ಇಲ್ಲಪ್ಪ, ನಾ ಇಲ್ಲೇ ಕುಂಡಿರ್ತೀನಿ, ನೀ ಹೋಗು. ಆಯ್ತು, ಇಲ್ಲೇ ಕುಂಡ್ರ. ರೋಡ್ಗೆ ಹೋಗ್ಬೇಡ, ಗಾಡಿ ಬರ್ತಾವ ಏನು? ಅಯ್ಯೋ ಅಕ್ಕ, ಭಾಳ ನಗ್ಬೇಡ. ಅಲ್ಲ, ಮಕ್ಕಳು ಅದು ಕೇಳಿಸ್ಕೊಂಡು ನಾವು ಬಾವ ಅಂತೂ ಇನ್ನೂ ಬಂದಿಲ್ವೇನೋ. ಇವ್ರೇನೋ ಮಾತಾಡ್ಕೊತಾ ಇದಾರಲ್ಲ, ಇವರು ಅರ್ಬಿ ಮರಿ ನಿಂತಾರ. ನಾ ಬಂದದ್ದು ಕಾಣಿಸಲ್ಲ, ಮುಂದಕ್ಕೆ ಹೋಗ್ತೀನಿ ಇರು. ಅಲ್ಲ ಅಕ್ಕ, ನೀನು ಮಾಡಿದ ತಪ್ಪೇ ಅಕ್ಕ. ಅದೇಗೆ ತಪ್ಪಾಗತ್ತೆ? ತಪ್ಪಾಗೋ ಮಾತೇ ಇಲ್ಲ. ನಾನು ಮಾಡಿದ್ದು ಕರೆಕ್ಟಾಗೇ ಇದೆ. ಅವ್ರಿಗೆ ಆಗಬೇಕಾಗಿತ್ತು, ಹಾಗೇ ಆಗಿದೆ. ಅಲ್ಲಕ್ಕ, ಕಪಾಳಿಗೆ ನಿಮ್ಮ ಅತ್ತಿಗೆ ನೀವು ಹೊಡೆದೆ. ಅಯ್ಯೋ ದೇವ್ರಿ, ನಮ್ಮ ಅವ್ವನ ಹೊಡೆದದ್ದು ಇವಳ. ಅದಕ್ಕೆ ನಮ್ಮ ಅಪ್ಪ ಕೈ ಎತ್ತಿರ್ಬೋದು. ಇವ್ರು ಏನೇನು ಪ್ಲ್ಯಾನ್ ಇದೆ ಅಂತ ಮೊದಲು ಕೇಳಿಸ್ಕೋಬೇಕು ನಾನು. ಆವಾಗಲೇ ಅಂದ್ಕೊಂಡಿದ್ದೆ ಮನೆಗೆ CC ಕ್ಯಾಮ್ರಾ ಹಾಕಬೇಕು ಅಂತ. ಕೈಯಾಗ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ ಅಂತ CC ಕ್ಯಾಮ್ರಾ ಹಾಕಲಿಲ್ಲ. ಈ ಚಂಡಾಡ್ರು ಈ ರೀತಿ ಮಾಡಿದ್ರ? ಆದ್ರೂ ವಯಸ್ಸಾದ್ರ ಮೇಲೆ ಈ ರೀತಿ ಹಾಗೆ ಸಾಧಿಸಿದ್ರೆ ನಾಳೆ ನಿನಗೂ ಇದೇ ಗತಿ ಬಂದಿತ್ತು ನೋಡಿ. ಹುಷಾರಾಗಿರು. ಏನೇ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ? ಸಂಗೀತ ಕಣೆ, ಸಂಗೀತ. ನನ್ನ ತಲೆಯಲ್ಲಿದ್ದದ್ದು ಇದೇ ಒಂದೇ ಕಣೆ. ಯಾವತ್ತೂ ನಾನು ನಮ್ಮ ಅತ್ತೆ ಮಾವನ ಈ ಮನೆಯಿಂದ ಆಚೆ ಹಾಕಲಿ ಅನ್ನೋದೇ ಒಂದು ಇದಿತ್ತು. ಅದೇ ಒಂದು ನನ್ನ ದೊಡ್ಡ ಕೆಲಸ ಆಗಿತ್ತು. ನನ್ನ ಮಗ ಬೀಳೋದಕ್ಕೂ ಅದಾಗೋದಕ್ಕೂ ಸರಿ ಹೋಯ್ತು ಅಷ್ಟೇ ಕಣೆ. ಅವರು ಅವ್ರ ಮಗಳ ಸುದ್ದಿ ಮಾತಾಡಿ ನಗ್ತಾ ಇದ್ರು, ಮಗಳು ಖುಷಿಯಾಗಿದ್ದಾಳೆ ಅಂತ. ಅದನ್ನು ನಾನು ವಿಪರೀತ ತಿಳ್ಕೊಂಡು ಹೋಗಿ ಜಗಳ ಮಾಡೋ ಥರ ನಾಟಕ ಮಾಡಿ ಜಗಳ ಮಾಡಿದೆ. ಆವಾಗ ನಮ್ಮ ಅತ್ತೆಗೆ ಕೆರಳಿಸಿದ್ದಕ್ಕೆ ನಮ್ಮ ಅತ್ತೆ ಬಂದು ನನ್ನ ಕೆನ್ನೆಗೊಂದು ಕೊಟ್ಲಾ? ಅಲ್ಲ, ನಮ್ಮ ಅತ್ತೆ ಬಂದು ನಾನು ಕೆರಳಿಸಿದ. ಆವಾಗ ನಾನು ನಮ್ಮ ಅತ್ತೆ ಕೆನ್ನೆಗೊಂದು ಪಟಾರ್ ಅಂತ ಕೊಟ್ಟೆ. ಅದನ್ನ ನೋಡಿ ನಮ್ಮ ಮಾವನಿಗೆ ಮೈಯಲ್ಲೆಲ್ಲ ಉರಿ ಬಂತು ಕಣೆ. ನನ್ನ ಹೊಡೆಯಕ್ಕೆ ಬಂದ, ಕೈ ಹಿಡ್ಕೊಂಡು ಈಚೆಗದೆ ನೋಡು. ಅಷ್ಟರಲ್ಲಿ ನನ್ನ ಗಂಡ ಬಂದಲ್ಲ, ಅಳೋ ಥರ ನಾಟಕ ಮಾಡಿ ನನ್ನ ಗಂಡನ ಕಡೆಯಿಂದ ಬಯಸೋ ಹಾಗೆ ಮಾಡಿದೆ. ಇವಾಗ ನೋಡು, ಎರಡು ಪಿಡಾಗಳು ಮನೇಲೇ ಇಲ್ಲ, ಮನೆ ಬಿಟ್ಟು ಹೋಗಿದಾವ ಏನು. ನಾನು ಹೋಗ್ತೀನಿ ಅಂತ ನಾಟಕ ಮಾಡಿದೆ, ನಿಮ್ಮ ಬಾವ ಬಿದ್ದುಬಿಟ್ರು. ಗಂಡನ ಹೇಗೆ ಬುಟ್ಟಿಗೆ ಹಾಕೋಬೇಕು ಅಂತ ಕಲ್ಕೊ. ನಾಳೆ ಗಂಡನ ಮನೆಗೆ ಹೋದಾಗ ಇದೇ ರೀತಿ ಮಾಡ್ಬೇಕು ನೀನು. ಅದು ಅಕ್ಕ ನೀ ಮಾಡಿದ್ದು. ಯಾಕೆ ಮತ್ತೆ ನಿಲ್ಲಿಸ್ಬಿಟ್ಟೆ ಆ ರೀತಿ ಬಾಯಿ ತಕೊಂಡು? ಅದು ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆಲ್ಲ. ನಾನು ಹೇಳ ಒಂದು, ಅವರಿಬ್ರು ಇಲ್ಲಿ ಇರೋದ್ರಿಂದ ನನಗೆ ಬಹಳ ತೊಂದರೆ ಆಗಿತ್ತು. ಒಂದು ಎಂಜಾಯ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವರಿದ್ರೆ ಇಲ್ಲಿ ಓನೇಲಿ ಇರೋ ಬಿದ್ರಿರೆಲ್ಲ ನಮ್ಮ ಮನೇಲೆ ಬರ್ತಿದ್ರು. ಈಗ ಯಾರೂ ಇಲ್ಲ. ನಿಮ್ಮ ಬಾಬಾನೋ ಯಾವಾಗ ಬಾಡಿಗೆಗೆ ಹೋದರೆ ಎಷ್ಟು ದಿನಕ್ಕೆ ಬರ್ತಾನೋ ಏನು, ಎಂಜಾಯ್ ಮಾಡ್ಕೊತ ಹಾಯ್ ಲೈಫಲ್ಲಿ ಜೀವನ ಕಳಿಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಬಾವನ್ನ ಬುಟ್ಟಿಗೆ ಹಾಕೊಂಡು ನಾನು ಕಾಲು ಕೆಳಗಿಟ್ಕೋಬೇಕು, ಅದೇ ನನ್ನ ಆಸೆ. ಹಂಗೆ ಕಾಕ 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 ಅಂತದ್ಯಾ ಬಗಳು? ಅಕ್ಕ ಹಿಂದೆ ತಿರುಗಿ ನೋಡೆ.
ಏನೇ ಇದೆ ಹಿಂದೆ ಅರ್ಬಿ ಇದೆ, ಹಂಗ್ಯಾಕೆ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದೀಯಾ? ಯಾರು ಬರಲ್ಲ, ನಿಮ್ಮ ಬಾವನು ಇನ್ನೂ 2 ದಿನ ಬರಲ್ಲ ಅಂತ ಹೇಳೋಗಿದ್ದಾನೆ. ಈಗ ತಿರುಗಿ ನೋಡಿ. ಅಯ್ಯೋ ದೇವ್ರಿ, ಚಂಡಾಳಿ, ಮೊದಲು ಹೇಳಕ್ ಬರಲಿಲ್ಲನೆ, ನಿನ್ನ ಬಾಯಾಗ ಸಗಣಿ ಹಾಕ್ಲಿ, ಹಿಂದೆ ಬಂದಿತ್ತಾನಲ್ಲ ದೇವ್ನಿತ್ತಂಗ, ಎಲ್ಲ ಮಾತಾಡ್ಬಿಟ್ಟು ಅಲ್ಲೇ ಆಯ್ತು ಈಗ ಗತಿ. ಬಾರೆ ಕಡೆ ಬಾರೆ, ಊರ್ ನಾಯಿ. ರೀ, ಅದು ನಾನು ನಮ್ಮ ತಂಗಿ ಇಬ್ರು ಆಕ್ಟಿಂಗ್ ಮಾಡ್ತಾ ಇದ್ವಿ ರೀ, ಆಕ್ಟಿಂಗ್ ಮಾಡ್ತಾ ಇದ್ವಿ. ಆ್ಯಕ್ಟಿಂಗು ಏನು ಅಂತ ನನಗೆ ಗೊತ್ತಾಗುತ್ತೆ. ಈ ಕಡೆ ದಾಟಿ ಬಂದೆ ಚಲೋ, ಇಲ್ಲ ಅಂದ್ರೆ ಅಲ್ಲೇ ಬರ್ತೀನಿ. ಅಮ್ಮ, ಅಯ್ಯೋ ದೇವ್ರೆ, ನಾನಂತೂ ಇಲ್ಲಿರಲ್ಲ. ಬಾಬಾ ಭಾಳ ಸಿಟ್ಟಲ್ಲಿದ್ದಾನೆ. ನಾ ಊರಿಗೆ ಹೋಗ್ತೀನಪ್ಪ. ಇವಳು ಮಾಡೋ ಹೊಲಸು ಕೆಟ್ಟ ಕೆಲಸಕ್ಕೆಲ್ಲ ನಾನು ಹೊಡೆಸ್ಕೊಳ್ತಾ ಇರಲ್ಲ. ನಾ ಹೋಗ್ತೀನಿ. ಹಾಯ್, ನಿಂತ್ಕೊಳ್ಳೆ, ಎಲ್ಲಿ ಹೋಗ್ತಿದ್ದೀಯಾ? ಇಲ್ಲ ಬಾಬಾ, ಇಲ್ಲ, ನಾನೇನು ತಪ್ಪಿಲ್ಲ ಇದರಲ್ಲಿ. ಏಯ್, ಬಾರೆ ಇಲ್ಲಿ. ಏನು ಬಾಬಾ? ನಿಮ್ಮ ಅಪ್ಪ ಅಮ್ಮ ಇದಕ್ಕೆ ಕಳಿಸಿದ್ರೇನೆ? ಇದಕ್ಕೆ ಕಳಿಸಿದ್ರಾ? ಇಲ್ಲಿ ನಮ್ಮ ಅಪ್ಪ ಅಮ್ಮನ ಮನೆ ಬಿಟ್ಟು ಹೊರಗೆ ಹಾಕು ಅಂತ. ನಿಮ್ಮ ಜನ್ಮಕ್ಕಿಷ್ಟು ನಾಯಿ ಅಂತವ್ರೆ. ನೀವು ಇನ್ಯಾವತ್ತೂ ನಮ್ಮ ಮನೆ ಕಾಲಿಡಬೇಡಿ. ಈ ನಾಯಿನೇ ನಿಮ್ಮ ಹಿಂಬಾಲೆ ಕರ್ಕೊಂಡು ಹೋಗಿ. ನನಗೆಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ. ಬೇಕಾದ್ರೆ ಹಿರಿಯರನ್ನು ಕುಡಿಸಿ ಕಳಿಸಿ, ನಾನು ಇರಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ, ಗಂಡ ಐತಿ, ನಾನು ಬರ್ತೀನಿ. ರೀ, ನಾನೇನು ತಪ್ಪು ಮಾಡಿಲ್ಲ ರೀ, ಯಾಕೆ ಹೊಡಿತಾ ಇದ್ದೀರಾ? ಕುತ್ಕೆ ಬಿಡ್ರಿ. ಏನೇ ದೇವ್ರಂತ ನಮ್ಮ ಅಪ್ಪ ಅಮ್ಮನ ಮೇಲೆ ನಾನು ಬೈಯುವಾಗ ಮಾಡಿಬಿಟ್ಟೆಲೆ. ಚಂಡಾಳಿ, ಎಂಥ ಹೆಣ್ಣೆ ನೀನು. ನಿನ್ನಂಥ ಹೆಣ್ಣನ್ನು ಕಟ್ಕೊಂಡು ನನ್ನ ತಂದೆ ತಾಯಿನ ನಾನು ಮನೆಯಿಂದ ಹೊರಗೆ ಹಾಕುವಂಗಾಯ್ತಲೆ. ನೀನು ಸಿಟ್ಟಿನ ಬರದಲ್ಲಿ ಬೈದು ನಮ್ಮ ಅಪ್ಪ ಅಮ್ಮ ಬೆಳಕಾಗ್ಬಿಡ್ತು ಮನೆ ಬಿಟ್ಟು ಹೋಗಿದ್ದಾರೆ. ಅದು ಖುಷಿಲಿ ನೀನು ಈ ರೀತಿ ಕುಣಿದಾಡ್ತಾ ಇದೆಯಾ? ಕುಣಿದಾಡ್ತಾ ಇದೆಯೇನೆ? ಅವ್ರು ಏನಾದರೂ ನೀನು ತಿಂತಾ ಇದ್ರೇನೆ? ನಿಮ್ಮ ಅಪ್ಪನ ಮನೇದು ಏನಾರ ತೊಗೊಂಡು ಹೋಗ್ತಾ ಇದ್ರಾ? ಇಲ್ವಲ್ಲ, ಇಲ್ವಲ್ಲ, ದುಡ್ಡು ತಿಂತಾ ಇದ್ರು. ನಮ್ಮ ಅಪ್ಪ ಅಮ್ಮನ್ನ ಇಲ್ಲಿರ್ದಂಗೆ ಮಾಡಿಬಿಟ್ಟೆಲೆ ಚಂಡಾಳಿ. ಅಯ್ಯೋ ಅಮ್ಮ, ಒದಿಬೇಡಿ ನನ್ನ. ಥೂ, ನಿನ್ನಂಥ ಚಂಡಾಳಿ ಜೋಡಿ ಸಂಸಾರ ಮಾಡೋದಕ್ಕಿಂತ ಎಲ್ಲಾದರೂ ಹಾಳ್ಬಾವಿ ನೋಡ್ಕೊಳ್ಳೋದು ಚಲೋ. ನಮ್ಮಪ್ಪ ಅಮ್ಮ ಸಿಗೋವರೆಗೂ ನಾನು ನಿಮ್ಮ ಮನೆ ಕಾಲಿಡಲ್ಲ ಕಣೆ, ಇಡಲ್ಲ. ಇಲ್ಲಿ ನೀನು ನಿನ್ನ ತಂಗಿ ಬಿದ್ದು ಹೊರಳಾಡಿ ಉಳ್ಳಾಡಿ ಸಾಯಿರಿ. ಥೂ, ನಿಮ್ಮ ಜನ್ಮಕ್ಕೆ ಇಷ್ಟು. ನಾನು ದುಡಿ ತಂದು ಹಾಕದೆ ಏನು ತಿಂತೀಯ ನೋಡ್ತೀನಿ ಕಣೆ. ತಿಂತೀಯ, ಮೊನ್ನೆ ತಿಂತೀಯ. ನನ್ನ ಮಕ್ಕಳಿಗೆ ನಾನು ಬರೋಷ್ಟರಲ್ಲಿ ಏನಾದರೂ ಆಗಿರ್ಬೇಕು ಕಣೆ, ಏನಾದರೂ ಆಗಿರಬೇಕು. ವಿಷ ಹಾಕಿ ಕೊಂದು ಬಿಡ್ತೀನಿ ನಿನ್ನ. ರೀ, ತಪ್ಪಾಯ್ತು ರೀ, ತಪ್ಪಾಯ್ತು. ನೋಡಿ, ಇವತ್ತು ಎಲ್ಲರೂ ಇನ್ನೊಂದು ವಿಡಿಯೋ ಹಾಕಿ ಅಂದದಕ್ಕೆ ನಾನು ಇವತ್ತು ಎಕ್ಸ್ಟ್ರಾ ಮಾಡಿ ಹಾಕಿದ್ದೀನಿ. ಪ್ಲೀಸ್, ನಾನು ನಾಳೆ ಅಕ್ಕ ತಂಗಿ ಹಾಕ್ಬೇಕನ್ನತ್ತೀನಿ. ಪ್ರತಿದಿನ ತಾಯಿಲು ತಬ್ಲಿನೇ ಆಗ್ತಾ ಇದೆ. ನಾಳೆ ಒಂದಿನ ಅಕ್ಕ ತಂಗಿ ಹಾಕ್ಬೇಕನ್ನತ್ತೀನಿ. ಪ್ಲೀಸ್, ಇದನ್ನೆಲ್ಲ ಹೇಗೆ ನೋಡ್ತಿರಲ್ಲ ಹಾಗೆ ಅಕ್ಕ ತಂಗಿನ ನೋಡಿ ಅಂತ ಹೇಳ್ತೀನಿ. ಏನಾದರೂ ಇದರಲ್ಲಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಇಷ್ಟ ಆಗಲಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಹಾಗೆ ನಾನು ಲೈವ್ ಬರ್ಬೇಕನ್ನತ್ತೀನಿ. ನನ್ನ ಟೈಮಿಂಗ್ ಯಾರೂ ಹೇಳ್ತಾ ಇಲ್ಲ, ಒಬ್ಬರೇ ಏನೋ ಹೇಳಿದ್ರು ಲೈವ್ ಬನ್ನಿ ಅಂತ. ಪ್ಲೀಸ್, ನೀವೆಲ್ಲರೂ ಲೈವ್ ಬನ್ನಿ ಅಂತ ಕಮೆಂಟ್ ಮಾಡಿದ್ರೆ ನಾನು ನಾಳೆ ಬರ್ತೀನಿ. ನಾಳೆ ಆಗಿಲ್ಲ ಅಂದರೂ ನಾಡ್ದು ಬರ್ತೀನಿ. ನಿಮಗೆ ಯಾವಾಗ ಆಗುತ್ತೋ ಅವಾಗ ಹೇಳಿ. ಅಂದರೆ ನಿಮ್ಮ ಜೊತೆ ಎಲ್ಲರ ಜೊತೆ ನನಗೂ ಮಾತಾಡಬೇಕಂತ ಆಸೆ. ನೋಡಿದ್ರಲ್ಲ ಕತೆ ಹೇಗೆ ಅನ್ನಿಸ್ತು ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫುಲ್ಲು ಚಳಿ ಭಾಳ ಇಲ್ಲಿ, ಅಷ್ಟು ಚಳಿಲಿ ಫುಲ್ಲು ನೆಗಡಿ ಗಂಟು ಕಟ್ಕೊಂಡಿದೆ. ಆದ್ರೂ ಮಾತಾಡ್ತಾ ಇದ್ದೀನಿ. ದನಿ ಏನಾದರೂ ಚೇಂಜ್ ಆದರೆ ಸ್ವಲ್ಪ ಕ್ಷಮೆ ಇರಲಿ.